ಜಮ್ಮು ಏರ್ ಬೇಸ್ ಮೇಲೆ ಪಾಕಿಸ್ತಾನದ ಕಡೆಯಿಂದ ದಾಳಿಗೆ ಯತ್ನ ನಡೆದಿದೆ. ಈ ದಾಳಿಯನ್ನು ಭಾರತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಈ ಒಂದು ದಾಳಿಯನ್ನು ಇದೇ ಟೈಮ್ನಲ್ಲಿ ಬಿಡುತ್ತಾ ಭಾರತದ ಸೈನ್ಯ, ಭಾರತದ ಏರ್ ಫೋರ್ಸ್ ಅವರನ್ನು ಬಿಟ್ಟುಬಿಡ್ತಾರಾ? ಪಾಕಿಸ್ತಾನದ ಮೇಲಿನ ದಾಳಿಗೆ ಹೊರಟಿದೆ ಭಾರತದ ಜೆಟ್ಗಳು. ಜಮ್ಮುವಿನ ಏರ್ಪೋರ್ಟ್ನಿಂದ ಭಾರತದ ಜೆಟ್ಗಳೀಗ ಹಾರಿವೆ. ಈಗ ಶುರುವಾಗುತ್ತೆ ಅಲ್ಲಿ ದೀಪಾವಳಿ. ಜಮ್ಮುವಿನ ಏರ್ಪೋರ್ಟಿಂದ ಭಾರತದ ಗುರಿ ಇದಾಗಿರಲಿಲ್ಲ. ಉಗ್ರರ ನೆಲೆಗಳು ಮಾತ್ರ ಭಾರತದ ಟಾರ್ಗೆಟ್ ಆಗಿತ್ತು. ಯಾವಾಗ ಇವರು ಭಾರತದ ಸೇನಾ ಪ್ರದೇಶಗಳು ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು, ಒಂದು ಸ್ಯಾಂಪಲ್ ತೋರಿಸಿ ಬರ್ತಾರೆ. ಈಗ ಒಂದು ಸಣ್ಣ ಸ್ಯಾಂಪಲ್, ನೀವು ಬಂದಿದ್ದೀರಾ, ನಿಮ್ಮ ಇಡೀ ದಾಳಿಯನ್ನೇ ಹಿಮ್ಮೆಟ್ಟಿಸಿದ್ದೀವಿ ನಾವು ಇದೀಗ ನುಗ್ಗು ಬರ್ತಾ ಇದ್ದೀವಲ್ಲ ನೋಡಿ. ಈಗ ಭಾರತದ ಕಡೆಯಿಂದ ಹೊರಟಿವೆ ಭಾರತದ ಜೆಟ್ಗಳು ಹಾರಿವೆ. ಇದೀಗ ಜಮ್ಮು, ಪಂಜಾಬ್, ರಾಜಸ್ಥಾನದಲ್ಲಿ ವಿದ್ಯುತ್ ದೀಪವನ್ನು ಆರಿಸಿ ಲೈಟ್ ಆಫ್ಗೆ ಸೂಚನೆ ಆಲ್ರೆಡಿ ಹೊರಟಾಗಿದೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ಬಾರ್ಡರ್ಗೆ ಬರ್ತಕ್ಕಂತಹ ರಾಜ್ಯಗಳಾಗಿರ್ತವೆ. ಎಲ್ಲವೂ ಕೂಡ ಎಲ್ಲ ಕಡೆಗಳಲ್ಲಿಯೂ ಕೂಡ ಲೈಟ್ ಆಫ್ ಮಾಡಿ ಅಂತ ಸೂಚನೆ ಹೋಗಿದೆ. ಯಾವಾಗ ಭಾರತದ ಒಂದು ಗಡಿಯನ್ನು ದಾಟಿ ಅವರು ಪಾಕಿಸ್ತಾನ ಕಡೆಗೆ ನುಗ್ತಾರೋ ಆಗ ಅಲ್ಲಿ ಒಂದು ದೀಪಾವಳಿಯನ್ನು ಮಾಡ್ತಾರೆ. ಅಲ್ಲಿ ಜೋರಾಗಿ ಅಲ್ಲಿ ಬೆಳಕು ಕಾಣಿಸುತ್ತೆ. ನಮ್ಮವರಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಅದರ ಅರ್ಥ. ಅದೇ ರೀತಿ ಪಾಕಿಸ್ತಾನದ ಕಡೆಯಿಂದ ಒಂದು ವೇಳೆ ಬಂದರೆ ರಾಜಸ್ಥಾನದಲ್ಲಾಗಲಿ, ಜಮ್ಮುವಿನಲ್ಲಾಗಲಿ, ಪಂಜಾಬ್ನಲ್ಲಾಗಲಿ ಅವರ ದಾಳಿಗೆ ಒಂದು ಮಾರ್ಕ್ಗಳು ಸಿಗಬಾರದು ಅಂತ ರಾಜಸ್ಥಾನದ ಜೈಸಲ್ಮೇರ್ ಮೇಲೆ ಪಾಕಿಸ್ತಾನದಿಂದ ವಾಯುದಾಳಿಯಾಗಿದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿದೆ. ಇದು ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನ. ಇದನ್ನು ಭಾರತ ತಲೆಗೆಳಕು ಮಾಡಿ ನೆಲಕ್ಕೆ ಉರುಳಿಸಿದೆ. ಈಗಷ್ಟೇ ನಡೆದಿರತಕ್ಕಂಥ ವಿದ್ಯಮಾನವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಮ್ಮುವಿನ ಮೇಲೆ ದಾಳಿಗೆ ಪಾಕಿಸ್ತಾನ ಟ್ರೈ ಮಾಡಿದೆ. ಜಮ್ಮುವಿನ ಏರ್ ಬೇಸ್ ಮೇಲೆ, ವಾಯು ನೆಲೆಯ ಮೇಲೆ ಪಾಕಿಸ್ತಾನ ದಾಳಿ ಮಾಡೋಕ್ಕೆ ಟ್ರೈ ಮಾಡಿರೋದು. ಇದನ್ನು ಭಾರತ ಯಶಸ್ವಿಯಾಗಿ ತಡೆದಿದೆ ಮತ್ತು ಹಿಮ್ಮೆಟ್ಟಿಸಿದೆ. ಇದೇ ವೇಳೆ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಭಾರತ ಹೊಡೆದು ಹಾಕಿದೆ. ಮೊನ್ನೆಲ್ಲ ಪಾಕಿಸ್ತಾನದ ಕಡೆಯಿಂದ ಹೇಳ್ತಾ ಇದ್ದರು, ಭಾರತದ 5 ಜೆಟ್ಗಳು ಹೊಡೆದು ಹಾಕಿಬಿಟ್ಟಿದ್ದೀನಿ ನಾನು, ಹಾಗೆ ಹೀಗೆ ಅಂತ. ಒಂದಕ್ಕೂ ಪುರಾವೆ ಇಲ್ಲ, ಒಂದು ಜೆಟ್ಟನ್ನು ಕೂಡ ಅವ್ರು ಹೊಡೆದಿರಲಿಲ್ಲ. ಸಾಕ್ಷಿ ಏನಪ್ಪ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಲ್ಲ ಅದೇ ಸಾಕ್ಷಿ ಅಂದರು. ಯಾವ್ಯಾವುದೋ ಇಸ್ವಿಯಲ್ಲಿ ಎಲ್ಲೆಲ್ಲೋ ಪತನಗೊಂಡ, ಬಿದ್ದು ಹೋದ, ಅಪಘಾತಗಳಾದಂಥ ಯುದ್ಧ ವಿಮಾನಗಳ ದೃಶ್ಯ ಇಟ್ಕೊಂಡು ನೆನ್ನೆನ ಹೊಡೆದಾಕ್ಬಿಟ್ವಿ ಪಾಕಿಸ್ತಾನದಿಂದ ಕಡೆಯಿಂದ ಭಾರತ ಯುದ್ಧ ವಿಮಾನವನ್ನು ಅಂತ ಪಾಕಿಸ್ತಾನ ಕೊಚ್ಕೊಳ್ತಾ ಇತ್ತು. ಇದೀಗ ಭಾರತದ ಮೇಲಿನ ಈ ಥರದ ಯುದ್ಧ ವಿಮಾನಗಳ ದಾಳಿಯನ್ನು ಭಾರತ ಹಿಮ್ಮೆಟ್ಟಿಸಿರುವುದಲ್ಲದೆ ಆ ಯುದ್ಧ ವಿಮಾನಕ್ಕೂ ಕೂಡ ಒಂದು ಗತಿ ಕಾಣಿಸಿದೆ. ಇಲ್ಲಿದ್ದ ಜಮ್ಮು ಏರ್ಬೇಸ್ ಅಟ್ಯಾಕ್ ಮಾಡೋಕ್ಕೆ ಬಂದರೂ ಭಾರತ ಸರಿಯಾದ ಪಾಠ ಕಲಿಸಿದೆ. ಇದೀಗ ಪಾಕಿಸ್ತಾನದ ಕಡೆಗೆ ಸುಮ್ಮನೆ ಒಂದು ರೌಂಡ್ ಬರ್ತೀವಿ ಅಂತ ಹೇಳಿ ಭಾರತದ ಜೆಟ್ಗಳು ಇಲ್ಲಿ ಹೋದ ಮೇಲೆ ರಾತ್ರಿ ಹೊತ್ತು ನಮ್ಮ ಎಲ್ಲ ರಾಜ್ಯಗಳ ಲೈಟನ್ನು ಆಫ್ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಇದೀಗ ಜೋರಾಗಿ ದೀಪ ಉರಿಯುತ್ತೆ. ಜೋರಾಗಿ ಇವರು ಜೆಟ್ ದಾಳಿಗಳಾಗ್ತವಲ್ಲ, ಆ ಜೆಟ್ ದಾಳಿಗಳ ಸಿಡಿಯುವಂತಹ ಬೆಳಕು ಹೇಗಿರುತ್ತೆ ಅಂದರೆ ನಮ್ಮ ಗಡಿಯುದ್ದಕ್ಕಿನ ರಾಜ್ಯಗಳಲ್ಲಿ ಬೆಳಕು ಬರಬೇಕು. ಆ ರೀತಿ ಒಂದು ಪಟಾಕಿ ಹೊಡೆದು ಬರ್ತಾರೆ ಲೈಟ್ ಮಾಡಿ. ಇದಕ್ಕೆ ಜೆಟ್ಗಳು ಹೊರಟಿವೆ. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಭಾರತ ವಿಫಲ ಮಾಡ್ತಾ ಇದೆ. ಇಲ್ಲಿ ವಿಶೇಷವಾಗಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ಮೂಲಕ S-400 ಅಂತ ಇದ್ದಲ್ಲ ನಮ್ಮಲ್ಲಿ, ಅದು ಆ ಕ್ಷಿಪಣಿ ಹೊರಟ್ರೆ ಸಾಕು, ಅದನ್ನು ಸಿಸ್ಟಮನ್ನು ಇದು ಫೈಲ್ ಮಾಡಿ ಬಿಸಾಕುತ್ತೆ, ಇಲ್ಲವೇ ಅದನ್ನು ನಾಶ ಮಾಡುತ್ತೆ, ವಿಫಲಗೊಳಿಸುತ್ತೆ, ಇಲ್ಲ ನಾಶ ಮಾಡುತ್ತೆ.
ಭಾರತದ ಅದರಲ್ಲೂ ಜಮ್ಮುವಿನ ಏರ್ ಬೇಸ್ನ ಮೇಲೆ ಈ ಒಂದು ಯತ್ನವನ್ನು ಭಾರತ ವಿಫಲ ಮಾಡಿದೆ. ನಾಳೆ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆಲ್ಲವೂ ಕೂಡ ದೊಡ್ಡ ಸಾಕ್ಷ್ಯಗಳಾಗ್ತವೆ. ನಾನೆಲ್ಲಿ ದಾಳಿ ಮಾಡಿದೆ, ಪಾಕಿಸ್ತಾನಲ್ಲಿ ದಾಳಿ ಮಾಡಿದೆ ಗೊತ್ತಾ ಅಂತ ಕೇಳಿದಾಗ, ನೋಡಿ ಇಂಥ ಕಡೆ ಬಂದಿದ್ರು ಇವರಿಗೆ ಇಂಥ ದಾರಿ ನಾವು ತೋರಿಸ್ಕೊಟ್ಟಿದ್ದೀವಿ ಅಂತ, ಇಂಥ ದಾರಿ ನಾವು ತೋರಿಸ್ಕೊಟ್ಟಿದ್ದೀವಿ ಅಂತೇಳಿ ಭಾರತ ಕೂಡ ಹೇಳ್ಕೊಳ್ಬೇಕಾಗತ್ತೆ. ಜೊತೆಗೆ ಭಾರತದ ಜೆಟ್ಗಳು ಇದೀಗ ಪಾಕಿಸ್ತಾನದ ಮೇಲಿನ ದಾಳಿಗೆ ಹೊರಟಿವೆ. ಹೊರಟ ಮೇಲೆ ಸೋಲೋ ಮಾತೇ ಇಲ್ಲ, ಸೋಲೋ ಮಾತೇ ಇಲ್ಲ. ये मेन हमारी छन्नी सिटी है, जम्मू मेन आप देख रहे हो ना, ये हमारे डिफेंस के है, तो आप देख रहे हो कितने सारे जा रहे हैं. ಅದನ್ನು ಅಟ್ಟಿಸ್ಕೊಂಡು ಹೋಗಿ ಪಾಕಿಸ್ತಾನದ ದಾಳಿಯನ್ನು ಫೇಲ್ ಮಾಡಿರೋದು ಹೇಗಿರುತ್ತೆ ಅಂದರೆ ನೋಡಿ ಈ ಥರ ಇರುತ್ತೆ. ಅಟ್ಯಾಕ್ ಮಾಡೋಕ್ಕೇನೋ ಬಂದರು, ಪಾಕಿಸ್ತಾನಕ್ಕೂ ಆ ದೇಶದ ಜನಗಳಿಗೆ ಹೇಳ್ಕೊಳಕ್ಕೇನೋ ಬೇಕಲ್ಲ, ನಾನು ಏನೋ ಮಾಡ್ತಾ ಇದ್ದೆ ಸುಮ್ಮನೆ ಕೂತಿಲ್ಲ ನಾನು ಅಂತ. ಅಲ್ಲಿ ಇದೆಯೋ ಇಲ್ಲವೋ, ಸೈನಿಕರಿಗೆ ಸಂಬಳ ಕೊಟ್ಟಿದ್ದಾರೋ ಇಲ್ಲವೋ, ಸೈನಿಕರಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ದಾರೋ ಇಲ್ಲವೋ, ರಾಜೀನಾಮೆ ಕೊಟ್ಟವ್ರನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಏನೋ, ಸೇನಾ ಮುಖ್ಯಸ್ಥನೇ ಪಲಾಯನ, ಸೇನಾ ಮುಖ್ಯಸ್ಥನ ಫ್ಯಾಮಿಲಿ ಪಲಾಯನ, ಇನ್ಯಾರಿಗೋ ಮೂಲವ್ಯಾಧಿಯಲ್ಲಿ. ಇಷ್ಟೆಲ್ಲ ವ್ಯಾಧಿಗಳ ನಡುವೆ ಇವ್ರ ಭಯೋತ್ಪಾದನೆ ದೊಡ್ಡ ಮೂಲವ್ಯಾಧಿ. ಇವರಿಗೆ ಭಯೋತ್ಪಾದನೆ ಇದೆಯಲ್ಲ, ಇನ್ಯಾವ ದೊಡ್ಡ ಮೂಲವ್ಯಾಧಿ ಅಂದರೆ ಇವರಿಗೆ ಮೂಲಭೂತ ವ್ಯಾಧಿನೂ ಅದೇನೆ, ಮೂಲವ್ಯಾಧಿನೂ ಅದೇನೆ, ಭಯೋತ್ಪಾದನೆ ಇವರಿಗೆ ಮೂಲವ್ಯಾಧಿಯಲ್ಲಿ. ಅವರಿಗೆ ಅದು ರಾಷ್ಟ್ರವ್ಯಾಧಿ. ಅದು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಇದೆಯಲ್ಲ ಅದು ರಾಷ್ಟ್ರವ್ಯಾಧಿ ಅವರಿಗೆ. ಪಾಕಿಸ್ತಾನದ ರಾಷ್ಟ್ರೀಯ ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಅದು ಉಗ್ರವಾದ ಅಂತ, ಭಯೋತ್ಪಾದನೆ ಅಂತ. ಪಾಕಿಸ್ತಾನದ ರಾಷ್ಟ್ರೀಯ ಕಾಯಿಲೆ ಯಾವುದು ಅಂದರೆ ಅದು ಭಯೋತ್ಪಾದನೆ, ಅವರು ಮಾಡ್ತಿರ್ತಕ್ಕಂಥ ಉಗ್ರವಾದ ಅಂತ. ಜಲವಿದ್ಯುತ್ ಸ್ಥಾವರಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿದೆ. ಇಲ್ಲಿ ಪಾಕ್ನ 3 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದು ಹಾಕಿದೆ, ಪೀಸ್ ಮಾಡಿ ಹಾಕಿದೆ, ಉರಿದು ಬೂದಿ ಮಾಡಿಸಿದೆ. ಅದನ್ನು ಒಂದು F-16, 2 JF-17 ಇದೆಯಲ್ಲ, ರಷ್ಯನ್ ಎಂಜಿನ್ನು ಚೈನಾ ಮೇಡದು, ರಷ್ಯನ್ ಎಂಜಿನ್ ಚೈನಾ ಮೇಡದು. ಇದನ್ನು ಕೂಡ ಭಾರತ ಇವತ್ತು ಹೊಡೆದು ಹಾಕಿದೆ. ಪಾಕ್ನ ಒಟ್ಟು 3 ಫೈಟರ್ ಜೆಟ್ಗಳನ್ನು F-16 ಕಾಸ್ಟ್ಲಿ, ಇದರಲ್ಲಿ ಬೆಲೆ ಬಾಳುವಂಥ ಯುದ್ಧ ವಿಮಾನ ಕೊಟ್ಟಿರೋದು ಅಮೆರಿಕ. 2, 3, 10 ಕೊಟ್ಟಿರಬೇಕು ಅಮೆರಿಕ ಅಂತ ಕಾಣುತ್ತೆ. ಯುದ್ಧದ ಪರ್ಪಸ್ಗಲ್ಲ, ಒಂದು 8ರಿಂದ 10 ಇರಬೇಕು ಅವ್ರ ಹತ್ರ F-16. ಅದರಲ್ಲಿ ಅಭಿನಂದನ ವರ್ತಮಾನ ಹೊಡೆದಾಕಿದ್ದು ಒಂದು, ಇವತ್ತು ಒಂದು ಹೊಡೆದು ಹಾಕಿರಬೇಕು. ಇನ್ನೊಂದು ಇವತ್ತೇ ಬಂದುಬಿಟ್ರೆ, ಅಕಸ್ಮಾತ್ F-16ಗಳು ಇವತ್ತೇನಾದರೂ ಹಾರಿಬಿಟ್ರೆ ಜಮ್ಮುವಿನ ಮೇಲೆ, ಎಲ್ಲವಕ್ಕೂ ಕೂಡ ಬಂದ ದಾರಿ ತೋರಿಸ್ಬಿಡ್ತಾರೆ ಅವರು. ಬಂದ ದಾರಿಯನ್ನು ತೋರಿಸ್ಬಿಡ್ತಾರೆ ಭಾರತದ ಸೈನ್ಯ. ಟೋಟಲ್ಲಾಗಿ ಭಾರತ ಒಂದು F-16, 2 JF-17 ಫೈಟರ್ ಜೆಟ್ಗಳನ್ನು, ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಿ ಟೋಟಲ್ಲಾಗಿ 3 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಹಾಕಿರೋದು. ಅದರಲ್ಲಿ JF-17 ಅಂತ ಹೇಳಿದ್ರೆ ಚೀನಾದವ್ರು ಕೊಟ್ಟಿರೋದು ಪಾಕಿಸ್ತಾನಕ್ಕೆ. ಇಟ್ಕೊಳ್ಳಿ, ನೀವು ಯುದ್ಧ ಮಾಡಿ. ಚೀನಾ ಒಂಥರ ಪ್ರಾಕ್ಸಿ ವಾರ್ ಮಾಡುತ್ತೆ. ಚೀನಾ ನೇರವಾಗಿ ಭಾರತದ ಮೇಲೆ ಯುದ್ಧಕ್ಕೆ ಬರಲ್ಲ, ಅವರಿಗೆ ಪಾಕಿಸ್ತಾನದ ಮೂಲಕ ಬರೋಕ್ಕೆ ಆಸೆ. ಪಾಕಿಸ್ತಾನದ ಹೆಗಲ ಮೇಲೆ ಗನ್ನಿಟ್ಬಿಟ್ಟು ಟ್ರಿಗರ್ ಎಳೆಯೋ ಬೆರಳುಗಳು ಯಾರ್ದು ಅಂದರೆ ಚೀನಾದು ಅಂತ. ನೋಡೋಕ್ಕೆ ಇಡೀ ವಿಶ್ವ ಕಾಣೋದು ಹೇಗೆ ಅಂದರೆ ಪಾಕಿಸ್ತಾನ ಭಾರತವನ್ನು ಅಟ್ಯಾಕ್ ಮಾಡ್ತಿದೆ ಅಂತ. ವಾಸ್ತವದಲ್ಲಿ ಪಾಕಿಸ್ತಾನದಲ್ಲಿ ತಿನ್ನಕ್ಕೆ ಅನ್ನನೇ ಇಲ್ಲ, ಅಲ್ಲಿ ಗತಿ ಇಲ್ಲ ಅವ್ರಿಗೆ. ಚೀನಾ ಸಪೋರ್ಟ್ ಮಾಡೋದು, ಲೋನ್ ಕೊಟ್ಬಿಡೋದು, ಆಮೇಲೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡು ಆರಾಮಾಗಿರೋದು. ಬಡ್ಡಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡು ಒಂಥರ ಅದೇ ಥರ ಏಜೆಂಟು, ರಿಯಲ್ ಎಸ್ಟೇಟ್ ಏಜೆಂಟ್ ಥರ ಈ ಚೀನಾ ಅಂತ ಹೇಳಿದ್ರೆ. ಅಲ್ಲಿ ದುಡ್ಡು ಕೊಡ್ತಾರೆ, ಜಮೀನು ತೊಗೊಳ್ತಾರೆ, ಅವನದೇನೋ ಉದ್ಯಮ ಶುರು ಮಾಡ್ಕೊಳ್ತಾರೆ, ಆರಾಮಾಗಿರ್ತಾರೆ ಅವರು. ಅದೇ ರೀತಿಯಲ್ಲಿ JF-17 ಅವರ ಒಂದು ಯುದ್ಧ ವಿಮಾನ ಇದು. ಇದನ್ನು ಇದೀಗ ಹೊಡೆದು ಹಾಕಿರೋದು ಭಾರತದ ಸೇನೆ. ಜೊತೆಗೆ F-16 ಕಾಸ್ಟ್ಲಿ, ತುಂಬ ದುಬಾರಿ. ಪಾಕಿಸ್ತಾನದ ಬಜೆಟ್ಗಳಿಗೆಲ್ಲ ಹೋಲಿಸ್ಕೊಂಡ್ಬಿಟ್ಟಾಗ ತುಂಬ ದುಬಾರಿ ಯುದ್ಧ ವಿಮಾನ ಅವ್ರಿಗದು. ಇದನ್ನು 2ನೇದನ್ನು ಭಾರತ ಹೊಡೆದು ಹಾಕಿದೆ. ಅವತ್ತು ಅಭಿನಂದನ ವರ್ತಮಾನ ಒಂದು ಹೊಡೆದು ಹಾಕಿದ್ದು. तो आप देख रहे हो कितने सारे जा रहे हैं.